ರಜತ್ ವಿರುದ್ಧ ತಿರುಗಿಬಿದ್ದ ಪಾಸಿಟಿವಿಟಿ ಗೌತಮಿ. ಜುಟ್ಟು ಹಿಡಿದು ಕಿತ್ತಾಡಿದ ಭವ್ಯ ಐಶ್ವರ್ಯ. ಯಾರು ಊಹಿಸದ ಬದಲಾವಣೆ, ಗೌತಮಿ ನಡೆಕೊಂಡು ಮನೆ ಮಂದಿ ಶಾಕ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರಾರಂಭವಾದಾಗಲಿಂದ ಇಂದಿನವರೆಗೂ ಪಾಸಿಟಿವ್ ಮಂತ್ರ ಜಪಿಸ್ತಾ ಇದ್ದ ಗೌತಮಿ ಇವತ್ತಿನ ಟಾಸ್ಕ್ ಆಡುವಾಗ ರಜತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾವಾಗಲೂ ಪಾಸಿಟಿವಿಟಿ ಎಂದು ಹೇಳ್ತಾ ಇದ್ರು. ಈ ಕಾರಣಕ್ಕೆ ಅವರು ಏರು ಧ್ವನಿಯಲ್ಲಿ ಮಾತನಾಡ್ತಾ ಇರಲಿಲ್ಲ. ಈಗ ಅವರು ವೈಲೆಂಟ್ ಆಗಿದ್ದಾರೆ. ರಜತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಆ ಟಾಸ್ಕ್ ಆಡುವ ವೇಳೆ ರಜತ್ ಹಾಗೂ ಗೌತಮಿ ವೈರಿಗಳಂತೆ ನಡೆದುಕೊಂಡಿದ್ದಾರೆ. ರಜತ್ಗೆ ಗೌತಮಿ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ದಿನ ಕಳೆದಂತೆ ಬಿಗ್ ಬಾಸ್ ಮನೆಯಲ್ಲಿ ಪೈಪೋಟಿ ಹೆಚ್ಚಾಗ್ತಾ ಇದೆ. ತಮ್ಮನ್ನು ತಾವು ಉಳಿಸಿಕೊಳ್ಳಲು ಸ್ಪರ್ಧಿಗಳು ಏನೆಲ್ಲ ಕಸರತ್ತು ನಡೆಸ್ತಾ ಇದ್ದಾರೆ. ಎಲ್ಲ ಸ್ಪರ್ಧಿಗಳು ಕಷ್ಟಪಡ್ತಾ ಇದ್ದಾರೆ. ಈಗ ಎಲ್ಲ ಟಾಸ್ಕ್ ನಲ್ಲಿಯೂ ಅಗ್ರೆಷನ್ ಹೆಚ್ಚಾಗ್ತಾ ಇದೆ. ಟಾಸ್ಕ್ ಆಡುವಾಗ ಐಶ್ವರ್ಯ ಹಾಗೂ ಭವ್ಯ ಗೌಡ ಜುಟ್ಟು ಹಿಡಿದುಕೊಂಡು ಕಿತ್ತಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇವತ್ತಿನ ಆಟದಲ್ಲಿ ಗೌಡ್ ಸುರೇಶ್ ಅವರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿತ್ತು. ಬಿಗ್ ಬಾಸ್ನಿಂದ ಅವರ ಮನೆಯವರಿಗೆ ಸುರೇಶ್ ಅವಶ್ಯಕತೆ ಹೆಚ್ಚಾಗಿದೆ. ಹೀಗಾಗಿ ಸುರೇಶ್ ಈ ಕೂಡಲೇ ತಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಬರಬೇಕು ಎಂದು ಬಿಗ್ ಬಾಸ್ ಹೇಳ್ತಾರೆ. ಈ ವೇಳೆ ಸುರೇಶ್ ಅವರಿಗೆ ದಿಕ್ಕು ತೋಚಿದ ಪರಿಸ್ಥಿತಿ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ರು. ಇದು ಅವರಿಗೆ ಆಘಾತವನ್ನ ತಂದಿದೆ. ಬಿಗ್ ಬಾಸ್ನ ಉಳಿದ ಕಂಟೆಸ್ಟೆಂಟ್ಗಳು ಸಹ ಸಿಕ್ಕಾಪಟ್ಟೆ ಗಾಬರಿಯಾಗಿದ್ದಾರೆ. ದಿಢೀರನೆ ಸುರೇಶ್ ಅವರನ್ನ ಹೊರಗೆ ಕರೆಸಿಕೊಂಡ ಕಾರಣವೇನು ಎಂಬ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಶುರುವಾಗಿದೆ. ಕೆಲವರು ಅವರ ತಂದೆ ನಿಧನ ಹೊಂದಿದ್ದಾರೆ ಎಂದು ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ತಾಯಿಗೆ ಹುಷಾರಿಲ್ಲ ಎಂದು ಹೇಳ್ತಾ ಇದ್ದಾರೆ. ಬಟ್ ಅವರ ತಂದೆ ಹೇಳಿರುವ ಪ್ರಕಾರ ಮನೆಯಲ್ಲಿ ಎಲ್ಲವೂ ಸೌಖ್ಯವಾಗಿದೆ, ನನ್ನ ಮಗ ಚೆನ್ನಾಗಿ ಆಡಿ ಬರಲಿ ಎಂದು ಹೇಳಿದ್ದಾರೆ. ಆದ್ರೆ ಈ ಎಲ್ಲ ಊಹಾಪೋಹಗಳಿಗೆ ಖುದ್ದು ಗೋಲ್ಡ್ ಸುರೇಶ್ ತಂದೆ ಶಿವಗೌಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬೆಂಗಳೂರಿನ ಮನೆಯೆಂದು ಯಾವ ರೀತಿಯ ಅಹಿತಕರ ಘಟನೆ ಸಂಭವಿಸಿಲ್ಲ. ನಮಗೂ ಅವನನ್ನ ಹೊರಗೆ ಕರೆಸಿರುವುದು ಶಾಕ್ ಆಗಿದೆ. ಅವನಿಗೆ ಕಾಲು ನೋವಾಗಿತ್ತು. ಬಹುಶಃ ಅದೇ ಕಾರಣಕ್ಕೆ ಹೊರ ಕರೆಸಿರಬಹುದು ಎಂದು ಗೋಲ್ಡ್ ಸುರೇಶ್ ತಂದೆ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಅಸಲಿ ವಿಚಾರ ಬೇರೆ ಏನೋ ಇದೆ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಈ ಸಂಗತಿ ಪ್ರಸಾರವಾಗಿದೆ. ಇನ್ನು ಟಾಸ್ಕ್ ವಿಚಾರಕ್ಕೆ ಬರೋದಾದ್ರೆ ಈ ವಾರದ ಆರಂಭದಲ್ಲೇ ಟಾಸ್ಕ್ ವಿಚಾರದಲ್ಲಿ ಗುದ್ದಾಟ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಕರ್ನಾಟಕ ಕದರ್ ಹಾಗೂ ಕರ್ನಾಟಕ ಕಿಲಾಡಿಗಳು ಎಂದು ಸ್ಪರ್ಧಿಗಳನ್ನ 2 ಟೀಮ್ ಮಾಡಲಾಗಿತ್ತು. ಕರ್ನಾಟಕ ಕದರ್ ತಂಡದಲ್ಲಿ ರಜತ್, ಐಶ್ವರ್ಯ, ಮೋಕ್ಷಿತಾ, ಹನುಮಂತ, ಧನರಾಜ್ ಇದ್ದರೆ ಕರ್ನಾಟಕ ಕಿಲಾಡಿಗಳು ತಂಡದಲ್ಲಿ ತ್ರಿವಿಕ್ರಮ್, ಮಂಜು, ಭವ್ಯ, ಚೈತ್ರ ಕುಂದಾಪುರ ಹಾಗೂ ಗೌತಮಿ ಇದ್ರು. ಈ 2 ಟೀಮ್ ನಡುವೆ ಟಾಸ್ಕ್ ಗುದ್ದಾಟ ನಡುವೆ ಜಗಳ ಕೂಡ ಜೋರಾಗಿ ನಡೀತಾ ಇದೆ. ಟಾಸ್ಕ್ ಆಡುವಾಗ ಐಶ್ವರ್ಯ ಭವ್ಯ ಗೌಡ ಅವರು ಜುಟ್ಟು ಹಿಡಿದುಕೊಂಡು ಕಿತ್ತಾಡಿದ್ದಾರೆ. ಭವ್ಯ ಬೇಕು ಅಂತಲೇ ನನ್ನ ಜುಟ್ಟು ಹಿಡಿದುಕೊಂಡ್ರು ಅಂತ ನಟಿ ಐಶ್ವರ್ಯ ಕೂಗಾಡಿದ್ದಾರೆ. ನಾನ್ ಬೇಕು ಅಂತ ಏನ್ ಹಿಡಿದಿಲ್ಲ ಗುರು ಎಂದು ಭವ್ಯ ಕೂಡ ಏರು ಧ್ವನಿಯಲ್ಲಿ ಮಾತನಾಡಿದ್ರು. ಇದೆಲ್ಲ ಬೆಳವಣಿಗೆಗಳನ್ನ ಗಮನಿಸಿದ ಸೋಷಿಯಲ್ ಮೀಡಿಯಾ ಯೂಸರ್ಸ್ ನಾವೇನು ಪೆದ್ರಲ್ಲಮ್ಮ, ಇಬ್ರು ಚೆನ್ನಾಗಿ ಜಗಳ ಆಡ್ತಿದ್ದೀರಾ ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ.